ಅದೊಂದು ತಪ್ಪು ಇಂಥ ಅನಾಹುತ ಸೃಷ್ಟಿ ಮಾಡುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಮಗ ಅರೆಸ್ಟ್ ಆಗ್ತಾ ಇದ್ದಂತೆ ಪ್ರಾಣ ಬಿಟ್ಟ ಆರೋಪಿಯ ತಂದೆ ಅಂತ್ಯ ಸಂಸ್ಕಾರ ಚಿತ್ರದುರ್ಗದಲ್ಲಿ ನಡೆಯಿತು. ಆರೋಪಿ ಆದಿಯಾಗಿ ಇಡೀ ಮನೆಯಲ್ಲಿ ಕಣ್ಣೀರು ಆಕ್ರಂದನ ತುಂಬಿತ್ತು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಮಗನ ತಪ್ಪಿಗೆ ಹೋಯಿತು ತಂದೆ ಪ್ರಾಣ. ಚಿತ್ರದುರ್ಗದ ಚಂದ್ರಣ್ಣ ಮನೆಯಲ್ಲಿ ಆಕ್ರಂದನ. ಅಗಲಿದ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಆರೋಪಿ. ಕಣ್ಣೀರು ಕಣ್ಣೀರು, ಇಡೀ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಕುಟುಂಬಕ್ಕೆ ಕುಟುಂಬವೇ ಕಂಬನಿ ಸುರಿಸ್ತಾ ಇದ್ರೆ, ಇನ್ನೊಂದು ಕಡೆ ಯಾರದ್ದೋ ತಪ್ಪಿಗೆ ಜೀವನವನ್ನ ಕಳೆದುಕೊಂಡ ಅನುಕುಮಾರ್ನ ಅಣುವಿನಲ್ಲೂ ನೋವು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅನುಕುಮಾರ್ ಪೊಲೀಸರಿಗೆ ಸರೆಂಡರ್ ಆದ. ಇದೊಂದು ವಿಷಯ ಅಪ್ಪನ ಕಿವಿಗೆ ಬಿದ್ದಿದ್ದೇ ತಡ ತಂದೆ ಚಂದ್ರಣ್ಣನ ಹೃದಯ ಬಡಿತವೇ ನಿಂತು ಹೋಯಿತು. ಪ್ರಾಣ ಬಿಟ್ಟ ತಂದೆ ಚಂದ್ರಣ್ಣನ ಅಂತ್ಯಕ್ರಿಯೆಗಾಗಿ ಪೊಲೀಸರು ಕೋರ್ಟ್ ಅನುಮತಿ ಪಡೆದು ಆರೋಪಿಯನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದ್ರು. ಚಿತ್ರದುರ್ಗಕ್ಕೆ ಆರೋಪಿ ಅನುಕುಮಾರ್ನನ್ನ ಕರೆದುಕೊಂಡು ಹೋಗ್ತಾ ಇದ್ದಂತೆ ಇಡೀ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಪ್ಪನ ಆ ಮೃತದೇಹ ಕಂಡ ಮಗನ ನೋವು ಎಂತವರ ಮನ ಕಲಕುವಂತಿತ್ತು. ಮಧ್ಯರಾತ್ರಿ ಚಂದ್ರಣ್ಣ ಅಂತ್ಯಕ್ರಿಯೆ. ಇನ್ನು ರಾತ್ರೋರಾತ್ರಿ ಪೊಲೀಸ್ ಬಿಗಿ ಭದ್ರತೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚಂದ್ರಣ್ಣ ಮೃತದೇಹವನ್ನ ರುದ್ರಭೂಮಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡೆಡ್ಲಿ ಗ್ಯಾಂಗ್ಗೆ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಮತ್ತಷ್ಟು ವಿಚಾರಣೆಯನ್ನ ಪೊಲೀಸರು ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಾಕ್ಷಿಗಳನ್ನ ಮುಂದಿಟ್ಟು ಆರೋಪಿಗಳ ವಿಚಾರಣೆ ಕೂಡ ಆಗುತ್ತೆ. ಈಗೆಲ್ಲ ಪ್ರತ್ಯೇಕವಾಗಿ ಆರೋಪಿಗಳ ವಿಚಾರಣೆ ಆಯಿತು, ಮುಖಾಮುಖಿ ಕೂರಿಸಿ ಕೂಡ ವಿಚಾರಣೆ ಮಾಡಲಾಗಿದೆ. ಈಗ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿದ್ದಾರಲ್ಲ ಸಾಕ್ಷಿಗಳು, ಡಿಜಿಟಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದೆಲ್ಲವನ್ನ ಮುಂದಿಟ್ಟು ವಿಚಾರಣೆಗೆ ಒಳಪಡಿಸ್ತಾರಂತೆ ಇವತ್ತು ಆರೋಪಿಗಳನ್ನ. ಅದರ ಬಳಿಕ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಕೂಡ ಇದೆ. ಸ್ಥಳ ಮಹಜರು ವೇಳೆ ಮತ್ತಷ್ಟು ಸಾಕ್ಷ್ಯ ಪತ್ತೆಯ ಸಾಧ್ಯತೆ ಕೂಡ ಇದೆ. ಸಾಂತ್ವನ ಕೇಂದ್ರದಿಂದ ಪವಿತ್ರಾಳನ್ನ ಠಾಣೆಗೆ ಕರೆತಂದಿದೆ ಈಗ ಖಾಕಿ ಟೀಮ್. ಹೆಚ್ಚಿನ ವಿಚಾರಣೆಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡ ಕರೆತಂದು ವಿಚಾರಣೆಗೆ ಒಳಪಡಿಸಲಾಗಿದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಪವಿತ್ರ ಗೌಡ ರಾತ್ರಿ ಕಳೀತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತರಲಾಗುತ್ತೆ. ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ದಿನನಿತ್ಯ ಕೂಡ ಹೀಗೆ. ಹಾಗಾಗಿ ಪವಿತ್ರ ಗೌಡ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ದಾರಂತೆ ಪೊಲೀಸರು. ಸಾಕ್ಷಿಗಳನ್ನ ಮುಂದಿಟ್ಟು ಇವತ್ತು ವಿಚಾರಣೆ ಆಗುತ್ತೆ. ಅದಾದ ಬಳಿಕ ಸ್ಥಳ ಮಹಜರು ಕೂಡ ಮಾಡಲಾಗುತ್ತೆ ಅಂತ ಮತ್ತಷ್ಟು ಸಾಕ್ಷಿಗಳ ಪತ್ತೆಗೆ ಪೊಲೀಸರು ಮುಂದಾಗ್ತಿದ್ದಾರೆ. ಕಾರಣ ನಾನು ಆಗ್ಲೇ ಹೇಳ್ದಂಗೆ ಕರೆಂಟ್ ಶಾಕ್, ಅದಕ್ಕೆ ಬಳಕೆ ಮಾಡಿರುವಂತಹ ಡಿವೈಸ್ ಯಾವುದು, ಅದನ್ನ ಪತ್ತೆ ಮಾಡೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೊಂದಷ್ಟು ಸಾಕ್ಷ್ಯಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಲಾಗುತ್ತೆ. ನಂತರ ಮಾಹಿತಿ ಕಲೆ ಹಾಕಲಾಗುತ್ತೆ. ಬಳಿಕ ಸ್ಥಳ ಮಹಜರಿಗೆ ಆರೋಪಿಗಳನ್ನ ಕರೆದೊಯ್ಯಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಕಂಪ್ಲೀಟ್ ಆಗಿ ಡಿ ಗ್ಯಾಂಗ್ ಲಾಕ್ ಆಗಿದೆ ಪೊಲೀಸರ ಕೈಯಲ್ಲಿ. ಎಲ್ಲವೂ ಕೂಡ ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ, ಕಿಡ್ನ್ಯಾಪ್ ಪ್ರಕರಣದಲ್ಲಿ, ಸಾಕ್ಷ್ಯಾಧಾರ ನಾಶ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಎಲ್ಲ ಸಂಪೂರ್ಣ ಸಾಕ್ಷ್ಯಗಳು ಕೂಡ ಪೊಲೀಸರ ಕೈಯಲ್ಲಿದೆ. ಹಾಗಾಗಿ ನಟ ದರ್ಶನ್ ಆದಿಯಾಗಿ ಉಳಿದ ಆರೋಪಿಗಳಿಗೂ ಕೂಡ ಜೈಲು ಫಿಕ್ಸ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಭೇಟಿಗೆ ಆಗಮಿಸಿದ್ದಾರಂತೆ ವಕೀಲರು. ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ರಿಂದ ಮಾಹಿತಿ ಪಡೆಯೋದಕ್ಕೆ ವಕೀಲರ ಆಗಮನ ಕೂಡ ಆಗಿದೆ.
ಕೊಲೆ ಆರೋಪಿಗಳ ಭೇಟಿಗೆ ಆಗಮಿಸಿದ್ದಾರೆ ವಕೀಲರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಭೇಟಿ ಕೊಟ್ಟಿದ್ರು, ಬಟ್ ಹಲವಾರು ಟೈಮ್ ಅವರು ಪ್ರಯತ್ನ ಪಟ್ಟರು ಅವ್ರನ್ನ ಭೇಟಿ ಆಗಬೇಕು ಅಂತ. ಆದರೆ ಪೊಲೀಸರು ಅವಕಾಶ ಮಾಡಿಕೊಡ್ಲಿಲ್ಲ. ವಿಚಾರಣೆ ಆಗ್ತಾ ಇದೆ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅಂತ ಪೊಲೀಸರು ಅವ್ರನ್ನ ಪದೇ ಪದೇ ಹೊರಗಡೆ ಕಳಿಸಿದ್ರು. ಬಟ್ ಈಗ ದರ್ಶನ್ ಪರ ವಕೀಲರ ಆಗಮನ ಆಗಿದೆ, ಭೇಟಿ ಆಗಲೇಬೇಕು ಅಂತ ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ಪಾಟ್ ಇಂದಲೇ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ತನಿಖೆ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ವೆರಿ ಶಾಕಿಂಗ್ ಅಂತ ಅಂದ್ರೆ ಕರೆಂಟ್ ಶಾಕ್ ನಿಂದಲೂ ಕೂಡ ನರಳಿ ಸಾಯೋ ತರ ಮಾಡಿದ್ರು ರೇಣುಕಾ ಸ್ವಾಮಿ ಅಂತ. ಸದ್ಯ ಇವತ್ತು ಪೊಲೀಸರು ಏನೆಲ್ಲ ಪ್ರಕ್ರಿಯೆಗಳನ್ನ ಅನುಸರಿಸ್ತಾರೆ, ಅಂದ್ರೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಸ್ಥಳ ಮಹಜರು ಎಲ್ಲೆಲ್ಲಾಗುತ್ತೆ, ಮತ್ತೊಂದು ಕಡೆ ವಕೀಲರ ಆಗಮನ ಆಗಿದೆ ಅಂತ ಠಾಣೆಗೆ, ಆ ಕುರಿತು ಮಾಹಿತಿ ಕೊಡೋದಾದ್ರೆ ಮಾದೇಶ್. ಶ್ರುತಿ, ಈಗಾಗಲೇ ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗ್ತಿದೆ. ಕಿಡ್ನಾಪ್ ಮಾಡಿದಾಗಿಂದ ಹಿಡಿದು ಆತನ ಬಾಡಿಯನ್ನ ಬಿಸಾಕುವರೆಗೂ ಕೂಡ ಆರೋಪಿಗಳು ಏನೆಲ್ಲ ಮಾಡಿದ್ರು, ಯಾವ್ಯಾವ ಆರೋಪಿದು ಏನೆಲ್ಲ ಪಾತ್ರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಸ್ಪಾಟ್ ಮರ್ಜರ್ ಮಾಡಿದರೆ ಆತನ ಅಂದ್ರೆ ರೇಣುಕಾ ಸ್ವಾಮಿ ಅವರ ಸ್ಪೋರ್ಟ್ ಮಾರ್ಟಮ್ನ ಪರಿಶೀಲನೆ ಮಾಡಿದಾಗ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಸ್ಪಾಟ್ ಮರ್ಜರ್ ನಡೆಸಿದ್ರು. ಇಷ್ಟು ದಿನಗಳ ಕಾಲ ಒಂದಷ್ಟು ವಿಚಾರಗಳು ಪತ್ತೆಯಾಗಿತ್ತು, ಅದು ಶಾಕಿಂಗ್ ಅಂತಿದ್ರೆ ಮತ್ತೊಂದು ಶಾಕಿಂಗ್ ವಿಚಾರ ಈಗಾಗಲೇ ಹೊರಗಡೆ ಬಿದ್ದಿದೆ. ನಿನ್ನೆ ಆ ಒಂದು ವಿಚಾರ ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಯಿತು. ಏನಂತಂದ್ರೆ ಎಷ್ಟು ಕ್ರೂರವಾಗಿ ಅಂದ್ರೆ ಆತನಿಗೆ ಒಂದಷ್ಟು ಗಂಟೆಗಳ ಕಾಲ ಶಾಕ್ ಕೂಡ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ರು ಅನ್ನೋಂಥದ್ದು ಗೊತ್ತಾಗಿದೆ. ಆತನ ಬಾಡಿಯನ್ನ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಸಣ್ಣದಾಗಿ ಇದ್ದಂತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಕೂಡ ಇವರು ಚಿತ್ರಹಿಂಸೆ ಕೊಟ್ಟಿದ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಆ ಒಂದು ಶೆಡ್ನಲ್ಲಿ ಈಗಾಗಲೇ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ಆ ಒಂದು ಶೆಡ್ನಲ್ಲಿ ಈಗಾಗಲೇ ಸ್ಥಳ ಮಹಜರು ಕೂಡ ನಡೆದಿದೆ. ಈ ಒಂದು ವಿಚಾರ ಬೆಳಕಿಗೆ ಆದ್ಮೇಲೆ ಮತ್ತೊಂದು ಬಾರಿ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ಜೊತೆಗೆ ಅಲ್ಲಿ ಇದ್ದಂತ ಒಂದಷ್ಟು ಭೇಟಿಗೆ ಅವಕಾಶ ಕೊಟ್ಟಿದ್ದಾರಾ? ಈ ಹಿಂದೆ ಅವಕಾಶ ಸಿಕ್ಕಿರ್ಲಿಲ್ಲ ವಕೀಲರ ಭೇಟಿಗೆ, ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರಾ? ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಕೊಡಿ ಅದ್ರ ಬಗ್ಗೆ. ಶ್ರುತಿ, ಈಗಾಗಲೇ ಆರೋಪಿಗಳು ಬಂಧನ ಆದ್ಮೇಲಿಂದಲೂ ಕೂಡ ಅವರನ್ನ ಭೇಟಿ ಆಗೋದಕ್ಕೆ ಅಂದ್ರೆ ಆರೋಪಿಗಳನ್ನ ಭೇಟಿ ಆಗೋದಕ್ಕೆ ಅವರ ಪರ ವಕೀಲರು ಈಗಾಗಲೇ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು. ಆದ್ರೆ ತನಿಖಾ ಹಂತವಾಗಿ ಯಾರನ್ನು ಕೂಡ ಭೇಟಿ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಯಾರಿಗೆ ಅವಕಾಶ ಇದೆ ಅಂದ್ರೆ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿಯನ್ನ ಬಿಟ್ಟು ಬೇರೆ ಯಾವ ವಕೀಲರು ಕೂಡ ಒಳಗಡೆ ಬಿಡುವಂತ ಕೆಲಸವನ್ನ ಪೊಲೀಸರು ಮಾಡಿರಲಿಲ್ಲ. ಆದ್ರೆ ನಿನ್ನೆ ನ್ಯಾಯಾಲಯದಲ್ಲಿ ಪರ್ಮಿಷನ್ ಪಡೆದುಕೊಂಡು 8ರಿಂದ 8:30 ಒಳಗೆ ಅಂದ್ರೆ ಬೆಳಗ್ಗೆ 8ರಿಂದ 8:30 ಸಮಯದಲ್ಲಿ ಆರೋಪಿಗಳ ಪರ ವಕೀಲರು ಬಂದು ಆರೋಪಿಗಳನ್ನ ಭೇಟಿ ಆಗ್ಬೋದು. ಯಾಕಂದ್ರೆ ಅವರು ಕೂಡ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಯಾರ್ಯಾರದು ಯಾವ್ಯಾವ ಪಾತ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಆ ಒಂದು ಆರೋಪಿಗಳ ಪರ ವಕೀಲರು ಈಗಾಗಲೇ ಹೋಗ್ತಿದ್ದಾರೆ. ಸದ್ಯಕ್ಕೆ 3 ಜನ ವಕೀಲರು ಇವತ್ತು ಬೆಳಗ್ಗೆ ಒಳಗಡೆ ಹೋಗಿ ಭೇಟಿ ಆಗುವಂತ ಕೆಲಸವನ್ನು ಮಾಡ್ತಿದ್ದಾರೆ. ದರ್ಶನ್ ಪರವಾಗಿ 2 ವಕೀಲರು ನಾರಾಯಣ ಸ್ವಾಮಿ ಮತ್ತೆ ರಂಗನಾಥ್ ರೆಡ್ಡಿ ಇಬ್ಬರು ಒಳಗಡೆ ಹೋಗಿ ಭೇಟಿಯಾಗಿ ಮಾತನಾಡ್ಕೊಂಡು ಬಂದ್ರು. ಮತ್ತೊಂದು ಆರೋಪಿ 8ನೇ ಆರೋಪಿಯ ಪರ ವಕೀಲರು ಕೂಡ ವಕೀಲ ಒಬ್ರು ಒಳಗಡೆ ಹೋಗಿ ಆತನ ಜೊತೆ ಮಾತುಕತೆ ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಒಂದಷ್ಟು ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ ನಡೀತಿದೆ. 2ನೇ ಹಂತದಲ್ಲಿ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ. ಮತ್ತೊಂದು ಕ್ರಾಸ್ ಕ್ವಶನಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.